ಸರ್ ದೇವರಾಜ್ ಸರ್, ಒಂದು ಅಷ್ಟು ಸಮುದಾಯಗಳಲ್ಲಿ ಒಂದು ಅಸಮಾಧಾನನೂ ಇದೆ, ಗೊಂದಲನೂ ಇದೆ. ಆ ಗೊಂದಲದ ನಿವಾರಣೆ ಹೇಗೆ ಅಂದರೆ ರಾಷ್ಟ್ರೀಯ ನಾಯಕರು ಪ್ರಚಾರದ ಅಬ್ಬರ, ರಾಷ್ಟ್ರೀಯತೆ ಮತ್ತು ರಾಷ್ಟ್ರೀಯ ವಿಷಯಗಳ ಉಲ್ಲೇಖ, ಪಕ್ಷಗಳಲ್ಲಿ ಅಥವಾ ಈ ಸಮುದಾಯಗಳಲ್ಲಿರುವಂಥ ಗೊಂದಲದ ನಿವಾರಣೆ. ಯಾಕೆ ಕೇಳ್ತೀನಿ ಅಂದರೆ ಸರ್, ಸೌತ್ ಕರ್ನಾಟಕ ಅನ್ನೋದು ನಿಮಗೆ ಗೊತ್ತಿದೆ, ಅದು ಇಟ್ ಹ್ಯಾಸ್ ನೆವರ್ ಬಿನ್ BJP ಸ್ಟ್ರಾಂಗ್ ಹೋಲ್ಡ್ ಅಂತ ಅಲ್ಲ. ಅಲ್ಲಿ ಇಲ್ಲಿ ಪಾಕೆಟ್ಗಳಲ್ಲಿ ಸ್ಟ್ರಾಂಗ್ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿನಲ್ಲಿ ಗುಂಡ್ಲುಪೇಟೆ, ಚಾಮರಾಜನಗರ ಅಂತ ಜಿಲ್ಲೆಗಳ ಸುತ್ತಮುತ್ತ ಒಂದು ಹಿಂದುತ್ವದ ಭಾವನೆ ಬೆಳೆಯುತ್ತೆ ಅಂದರೆ ಈಸ್ ಇಟ್ ನಾಟ್ ವರ್ಕಿಂಗ್ ದೇವರಾಜ್ ಅವರೇ? ಅಲ್ಲ, ಖಂಡಿತವಾಗಿಯೂ ಬಹುಶಃ ಇವತ್ತು ಈ ಚಾನಲ್ ಮುಖಾಂತರನೇ ಕೆಲವೊಂದು ವಿಷಯಗಳನ್ನ ನಾನು ರಿವೀಲ್ ಮಾಡ್ತೀನಿ. ಈಗ BJP ಇವತ್ತು ನಮ್ಮ ದೇಶದಲ್ಲಿ ಮೋಸ್ಟ್ ಕರಪ್ಟ್ ಸ್ಟೇಟ್ ಅಂತಕ್ಕಂಥದ್ದು ಇವತ್ತೊಂದು ದಿವಸ ಬಂದಿರತಕ್ಕಂಥ ಸರ್ವೆಯಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಿದೆ. ಮೋಸ್ಟ್ ಕರಪ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಕರ್ನಾಟಕ ಇಸ್ ಅ ಮೋಸ್ಟ್ ಕರಪ್ಟ್ ಸ್ಟೇಟ್ ಇನ್ ದ ಕಂಟ್ರಿ. ಸೊ ಇದು ಒಂದು ಕಡೆ ಇಟ್ಟಿರ್ತಕ್ಕಂಥದ್ದು. ಸಾರಿ, ನಾನು ಈ ಸರ್ವೆ ನೋಡಿಲ್ಲ, ನಾನು ಹೇಳ್ತೀನಿ, ಇದು ನಾನು ದಾಖಲೆ ಸಮೇತ ನಿಮಗೆ ಕೊಟ್ಟು ಹೋಗ್ತೀನಿ. ಒಂದು ವಿಷಯ ಆಯಿತು. ಎರಡನೇ ವಿಷಯ ಏನಾಗಿದೆ, ನನ್ನ ರಾಜ್ಯದ ದೌರ್ಭಾಗ್ಯ ಇದು, ನನ್ನ ರಾಜ್ಯದ ದೌರ್ಭಾಗ್ಯ. ತಮಿಳುನಾಡಲ್ಲಿ ಚುನಾವಣೆ ನಡೆಯುತ್ತೆ, ಅಲ್ಲಿ ಅಭಿವೃದ್ಧಿಯ ವಿಷಯದಲ್ಲಿ ಚುನಾವಣೆ ನಡೆಯುತ್ತೆ. ಮಾನ್ಯ ಪ್ರಧಾನಮಂತ್ರಿಗಳು ಇದೇ ಮೋದಿಯವರು ಬರ್ತಾರೆ, ಇವರ ಏನು ಡೆಬಿಟ್ ಕಾರ್ಡು ಎಲ್ಲ ರಾಜ್ಯಗಳಲ್ಲಿ ಉಪಯೋಗಿಸ್ತೀಯಾರಲ್ಲ, ಅದೇ ಡೆಬಿಟ್ ಕಾರ್ಡು ಅಲ್ಲೂ ಸಹ ಬರುತ್ತೆ. ಅಲ್ಲಿಗೆ ಚಾಲ್ತಿಯನ್ನು ಕೊಡ್ತಾರೆ. ಕೊಟ್ಟಂಥ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ, ವೇಲೈ ನದಿ, ಗುಂಡೈ ನದಿ, ಶಿವಗಂಗೆ ನದಿಗಳ ಕಾವೇರಿ ಉಪನದಿಗಳಿವು, ಇವು ತಿರುವನ್ನು ಮಾಡ್ಕೊಳ್ಳಿಕ್ಕೆ 10,500 ಕೋಟಿ 12,000 ಕೋಟಿ ದುಡ್ಡನ್ನು ಮಂಜೂರು ಮಾಡ್ತಾರೆ. ಆದರೆ ಕರ್ನಾಟಕದ ಮೇಕೆದಾಟಿಗೆ ಮಂಜೂರು ಕೊಡೋಲ್ಲ. ಆದರೆ ಇಲ್ಲಿ BJP ಇವತ್ತು ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ನಾನು ಚುನಾವಣೆಗಿಂತ ಒಂದು ವರ್ಷ ಅವಧಿಯನ್ನು ನಾವು ತಗೊಳ್ಳಿ, ಎಲ್ಲೂ ಸಹ ನಾನು ಅಭಿವೃದ್ಧಿಯನ್ನು ಮಾಡಿದ್ದೀನಿ, ಅದನ್ನು ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತೀನಿ ಅಂತ ಇವತ್ತಿನವರೆಗೂ ಹೇಳಲಿಲ್ಲ. ಮಾನ್ಯ ನಮ್ಮ ತೇಜಸ್ವಿನಿಯವರು ಬಿಟ್ಟರೆ ಇವತ್ತಿನವರೆಗೂ ಯಾರೊಬ್ಬರೂ ಸಹ ಅಭಿವೃದ್ಧಿ ಬಗ್ಗೆ ಮಾತನಾಡಲಿಲ್ಲ. ಇವರಿಗೂ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಬೆಂಗಳೂರು ಟು ಮೈಸೂರು ರೋಡನ್ನು ರಸ್ತೆ ಮಾಡಿದ್ವಿ. ಈಗಾಗಲೇ ಐಶ್ವರ್ಯ ಅವರು ಹೇಳ್ತಾ ಇದ್ರು ಅದನ್ನು. ಈಗ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಲ್ಯಾಂಡ್ ನಮ್ಮದು, ಕರ್ನಾಟಕದ ಲ್ಯಾಂಡು, ನಾವು ಕಂಪನ್ಸೇಷನ್ ಕೊಟ್ಟಿರೋದು ನಾವು. ಆ ಲ್ಯಾಂಡನ್ನು ಹಡ ಇಟ್ಟು ರಸ್ತೆ ಮಾಡಿರ್ತಕ್ಕಂಥದ್ದು ಇವರು. 4-6 ಪಥದ ರಸ್ತೆಗೆ ಇವರು ಮಂಜೂರಾತಿ ತೊಗೋತಾರೆ, ದಶಪಥ ರಸ್ತೆ ಅಂತ ಪಬ್ಲಿಸಿಟಿ ತೊಗೋತಾರೆ. ಒಂದು ಆಯಿತಾ, ಒಂದು ಅಂಕಿಅಂಶ ಕೊಡ್ತೀನಿ ನಿಮಗೆ. ಒಂದು ದಿವಸಕ್ಕೆ ಇವರು ನಮ್ಮ ಟೆಂಡರ್ ಪ್ರಕಾರ ಕೊಡ್ತಕ್ಕಂಥದ್ದು 62 ಲಕ್ಷ. ಆದರೆ ಇವರು ಸಿಗ್ತಾ ಇರ್ತಕ್ಕಂಥದ್ದು 5 ಕೋಟಿ ಸಿಗ್ತಾ ಇದೆ ಒಂದು ದಿವಸಕ್ಕೆ. ಎಷ್ಟು % ಲಾಭ ಮಾಡ್ತಿದ್ದೀರಿ? ಇದು ಅಭಿವೃದ್ಧಿನ? ಇದು ನಮ್ಮ ರಾಜ್ಯದ ಜನಕ್ಕೆ ಮಾಡ್ತಕ್ಕಂಥ ಮೋಸ ಅಲ್ವಾ ಇದು? ಯಾರಿಂದ ತೊಗೊತಾ ಇದ್ದೀರಿ ದುಡ್ಡನ್ನು ನೀವು? ನಮ್ಮ ರಾಜ್ಯದಲ್ಲಿ ಇವತ್ತಿನ ದಿವಸ ಒಂದು ವರ್ಷಕ್ಕೆ 4,80,000 ಕೋಟಿ ಕೇಂದ್ರ ಸರ್ಕಾರ ಕೊಡ್ತಿದ್ವಿ. ನಮಗೆ ಕೊಡ್ತಿರ್ತಕ್ಕಂಥ ಭಿಕ್ಷೆ ಎಷ್ಟು? 50,000 ಕೋಟಿ ಕೊಡ್ತಿದ್ರಿ. ಇವೆಲ್ಲ ಮುಖ್ಯ ಆಗಬೇಕಾಗಿರೋದು. ಧರ್ಮ ಮುಖ್ಯ ಆಗಬೇಕಾ ನನಗೆ? ಧರ್ಮ ನನ್ನ ಮನೇಲಿ ನಾನು ಆಚರಣೆ ಮಾಡ್ಕೊತಿದ್ದೀನಿ. ನಾನೊಬ್ಬ ಹಿಂದೂ, ನನಗೆ ಅದನ್ನು ಅವ್ರು ಹೇಳ್ಕೊಡ್ಬೇಕಾ? ಅವರಿಂದ ನಾನು ಕಲಿಬೇಕಾ? ನನ್ನ ಧರ್ಮದ ಬಗ್ಗೆ ನಾನು ಕಲಿಬೇಕಾದ್ರೆ RSS ಹೇಳ್ಕೊಡ್ಬೇಕು. ನಮ್ಮಿಬ್ಬರ ನಡುವೆ ನಾವು ಕೇಳೋಣ. ಯಾರೋ ಒಬ್ರು ಅಲ್ಲ, ಡಾಕ್ಟರ್ ತೇಜಸ್ವಿನಿ, ಐ ಆಮ್ ಕಮಿಂಗ್ ಟು ಯು ಮೇಡಮ್, ಬಹಳ ಹೆಮ್ಮೆಯಿಂದ ಹೇಳ್ಕೊತಾರೆ, ನಾನು ಹಿಂದೂ, ಶ್ರೀರಾಮ ಜೈ ಶ್ರೀರಾಮ ನಾನು ಹೇಳ್ಕೊತಾ ಇದ್ದೀನಿ. ಇವ್ರಿಗಿಂತ ಮುಂದೆ ನನಗೆ ಆತಂಕ ಅದಲ್ಲ. ನನ್ನ ಸಂವಿಧಾನ ಯಾವುದೇ ಕಾರಣಕ್ಕೂ ಧರ್ಮವನ್ನು ರಾಜಕೀಯಕ್ಕೆ ಬೆರೆಸೋಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ಹಿಂದೂ ಅಂತಕ್ಕಂಥದ್ದನ್ನು ನಾನಲ್ಲ, ವಂಶ ಪಾರಂಪರ್ಯವಾಗಿ ಹೇಳ್ಕೊಂಡು ಬಂದಿದ್ದೀವಿ, ಹೆಮ್ಮೆಯಿಂದ ಹೇಳ್ತಿದ್ದೀವಿ, ಪ್ರಪಂಚ ಕೂಗಂಗ್ ಹೇಳಿದ್ದೀವಿ, ಊರಲ್ಲಿ ರಾಮ ಇಲ್ಲ, ನಾವು ರಾಮನ ಇಲ್ಲೇ ಆಗ್ತಿರೋದು ತಪ್ಪು. ನಾವು ರಾಮನನ್ನ ಎಲ್ಲೂ ಸಹ ಅಧಿಕಾರ ಪಡೆಯಲಿಕ್ಕೋಸ್ಕರ ಉಪಯೋಗಿಸಲಿಲ್ಲ, ನಾವೆಲ್ಲೂ ಉಪಯೋಗಿಸಲಿಲ್ಲ. ನಾವು ನನ್ನ ಮನೆಯಲ್ಲಿ ನನ್ನ ಊರು ಕಟ್ಟಲಿಕ್ಕೋಸ್ಕರ ರಾಮನ ಉಪಯೋಗಿಸ್ಕೊಂಡ್ವಿ. ಇವ್ರು ಹಾಗಲ್ಲ, ಅಧಿಕಾರ ಪಡೆಯಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಆ ರಾಮನ ಅವಸ್ಥೆ ಬೇಕಾಗಿದ್ದಿಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದು ನನ್ನ ಪೂರ್ವಜರು ಕೊಟ್ಟಿರ್ತಕ್ಕಂಥದ್ದು. ನನ್ನ ಕುವೆಂಪು ರಾಮಾಯಣದಲ್ಲಿ ಬರ್ತಕ್ಕಂಥ ರಾಮ, ಅಲ್ಲಿ ಬರ್ತಕ್ಕಂಥ ಹನುಮ ನನಗೆ ಬೇಕಾಗಿರ್ತಕ್ಕಂಥದ್ದು, ಅಲ್ಲಿ ಬರ್ತಕ್ಕಂಥ ಸೀತೆ ನನಗೆ ಬೇಕಾಗಿರ್ತಕ್ಕಂಥದ್ದು, ಅಲ್ಲಿ ಬರ್ತಕ್ಕಂಥ ಶಂಭುಕ ನನಗೆ ಬೇಕಾಗಿರ್ತಕ್ಕಂಥದ್ದು, ಇವ್ರು ಹೇಳ್ತಕ್ಕಂಥದ್ದಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು. ಈಗ ಪವರ್ ಪ್ರಚಾರಕ್ಕೆ ನಾನು ಬರ್ತಾ ಇದ್ದೀನಿ. ಈಗ ಮಾನ್ಯ ಪ್ರಧಾನಮಂತ್ರಿಗಳು ಇದೇ ರಸ್ತೆಯನ್ನ ಇನಾಗ್ರೇಷನ್ ಮಾಡಿದಂಥದ್ದು. ಈ ರಸ್ತೆಯಲ್ಲಿ ಪ್ರಚಾರ ಅಲ್ಲ, ಅಪಪ್ರಚಾರ ಆಯ್ತಿದೆ ಇವಾಗ. ಏನು, ನನ್ನ ಕರ್ನಾಟಕದ ಜಮೀನು, ನನ್ನ ರಾಜ್ಯದ ಜನತೆಯ ತೆರಿಗೆ ಹಣದಲ್ಲಿ ಕೊಟ್ಟಿರ್ತಕ್ಕಂಥ ಕಂಪನ್ಸೇಷನ್, ಅದು 4 ಪಟ್ಟು ಕೊಟ್ಟಿದ್ವಿ ಕಂಪನ್ಸೇಷನ್. ಒಂದಲ್ಲ ಎರಡಲ್ಲ, 4 ಪಟ್ಟು ಕೊಟ್ಟಿದ್ದೀವಿ. ಆದ್ರೆ ಈ ಲ್ಯಾಂಡ್ ಅನ್ನ ಹಡ ಇಟ್ಟು ಈ ಗುತ್ತಿಗೆದಾರರು ಏನು ಕೇಂದ್ರ ಸರ್ಕಾರದಿಂದ ನೇಮಕ ಬಿಡಿ, ಅದಕ್ಕೊಂದು ಪ್ರಕ್ರಿಯೆ ಇದೆ, ಅದು ನಾನು ಪ್ರಶ್ನೆ ಮಾಡಲ್ಲ. ಆ ಪ್ರಕ್ರಿಯೆಯಲ್ಲಿ ಬಂದಂತ ಗುತ್ತಿಗೆದಾರರು ನನ್ನ ಲ್ಯಾಂಡ್ ಅನ್ನ ಹಡ ಇಟ್ಟು ಈ ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ. ರಸ್ತೆ ನಿರ್ಮಾಣ ಮಾಡಿದಾಗ 57 ಕಿಲೋಮೀಟರ್ ರಸ್ತೆ, ಹಳೆ ರಸ್ತೆ ಇದು. ದೇವರಾಜ್ ಅವರೇ, ಒಂದೇ ಪ್ರಶ್ನೆ ನೋಡಿ, ಒಂದೇ ನಿಮಿಷ ಮೇಡಮ್, ನಿಮಗೆ ಬಂದೆ ನೋಡಿ. ದೇವರಾಜ್ ಅವರೇ, ತ್ವರಿತಗತಿಯಲ್ಲಿ ಸೀಮಿತ ಅವಧಿಯಲ್ಲಿ
ಶಂಕುಸ್ಥಾಪನೆನೋ ಅವರೇ, ಉದ್ಘಾಟನೆನೋ ಅವರೇ ಮಾಡಿ ಪ್ರಚಾರ ತಗೋಬಾರ್ದು ಅಂತ ನಿಮ್ಮ ನಿರೀಕ್ಷೆ ಸರಿ ಇದೆ? ಉತ್ತರ ಕೊಡಬೇಡಿ. ಇಲ್ಲ ಡಾಕ್ಟರ್ ತೇಜಸ್ವಿ ಅಲ್ಲ, ಇದು ಒಂದೇ ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ. ನಿಮ್ಗೆ ಹೇಳಿ ಪ್ರಚಾರ ತಗೋಬಾರ್ದು ಅಂತ ಖಂಡಿತ ನಾವು ಹೇಳೋದಿಲ್ಲ. ಆದ್ರೆ ನಾವು ಮಾಡಿದಂತದ್ದು ಹೇಳಿ, ನಾವು ತಾನೇ ಲ್ಯಾಂಡ್ ಕೊಟ್ಟವರು ಅವತ್ತು ತ್ವರಿತಗತಿಯಲ್ಲಿ ದೇಶದಲ್ಲಿ ಯಾವುದೇ ಲಿಟಿಗೇಷನ್ ನಾವು ಒಂದು ನೀವು ಅವ್ರಿಗೆ ಉತ್ತರ ಕೊಡಿ. ನಾನು ಇನ್ನೊಂದು ಕೇಳೋದೇನು ಅಂದ್ರೆ, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೇಲೆ ಇರುವಂತ ಒತ್ತಡ ಏನು ಅಂದ್ರೆ, ಸ್ಥಳೀಯತೆ ಅನ್ನೋದನ್ನ ಎತ್ತಿ ಹಿಡಿಬೇಕಿಂತ ಸಂದರ್ಭದಲ್ಲಿ ಅದು ನೀವು ಮಾಡಬೇಕು. ನಮಗ್ ನಿಮ್ಮಿಂದ ನಿರೀಕ್ಷೆ ಇದೆ, ಆದ್ರೆ ನಿಮ್ಗೆ ಒಂದು ಆಯ್ಕೆ ಇದೆ. ನೀವು ರಾಷ್ಟ್ರೀಯತೆ ಈ ರೀತಿಯ ಒಂದು ಎಕ್ಸ್ಟೆನ್ಷನ್ ತಗೋಬಹುದು. ಇಲ್ಲ ನಿಖಿಲ್ ಅವರೇ, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಪ್ಲೀಸ್. $21 ಬಿಲಿಯನ್ FDI 5 ವರ್ಷದಲ್ಲಿ ಬಂದಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ. 21-22 $21 ಬಿಲಿಯನ್ ಬಂತು. ಕರ್ನಾಟಕ ಸರ್ಕಾರ ಪರ್ಫಾರ್ಮ್ ಮಾಡದೇ ಇದ್ರೆ, ಹೂಡಿಕೆಗೆ ಪೂರಕವಾಗಿ ವಾತಾವರಣ ಇಲ್ದಿದ್ರೆ ಆ ರೀತಿ ಇನ್ವೆಸ್ಟ್ಮೆಂಟ್ ಬರ್ತಿರ್ಲಿಲ್ಲ. ಗ್ಲೋಬಲ್ ಇನ್ವೆಸ್ಟ್ ಮೀಟಲ್ಲಿ 10 ಲಕ್ಷ ಕೋಟಿ ನಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ತೋರಿಸಿ, ಈಗಾಗಲೇ 3 ಲಕ್ಷ ಕೋಟಿಗೆ ನಾವು ಕಮಿಟ್ ಆಗಿದ್ದೀವಿ. ಆಮೇಲೆ ಅಣ್ಣ ಹೇಳ್ತಾ ಇದ್ರು, ದೇಶದಲ್ಲಿರುವ 100 ಯೂನಿಕಾರ್ನಲ್ಲಿ 19 ಯೂನಿಕಾರ್ನ್ ಬ್ಯಾಂಗ್ಳೂರ್ಗೆ ಬಂದಿದೆ. $333 ಬಿಲಿಯನ್ ಇದು ಕರ್ನಾಟಕ. HAL ಯೂನಿಟ್ ಕರ್ನಾಟಕದಲ್ಲೇ ಮಾಡಿರ್ತಕ್ಕಂಥದ್ದು. 8,150 ಕೋಟಿ ಖರ್ಚು ಮಾಡಿ ಅಣ್ಣ 6 ಪಥ ನೋಡಿದ್ದಾರೆ. 2 ಪಥಗಳು ನಾನು ಇವತ್ತು ಬಂದೆ ರಾಮನಗರದಿಂದ, ಯಾಕಂದ್ರೆ ರಾಮನಗರ ಎಲ್ಲವನ್ನೂ ಕೊಟ್ಟಿದೆ. ಮೇಲ್ಗಡೆ 6 ಕೆಳಗಡೆ 4 ಅಂತ ಅಲ್ಲ, ಕೆಳಗಡೆ 6 ಆದೇಶ ಏನಿದೆ ನಿಖಿಲ್ ಅವರೇ? ಪೂರ್ತಿ ಹೇಳಿ. ನಾನು ಪೂರ್ತಿ ಹೇಳಕ್ ಬಿಡ್ಬೇಕು. ಅದಕ್ಕೇನೆ ಹಾಗೇನೆ ಈಗ ಹೈದ್ರಾಬಾದ್, ಯಾಕಂದ್ರೆ ಹೈದ್ರಾಬಾದ್ ಕರ್ನಾಟಕ ಅದೆಲ್ಲ ಬೇರೆ ಬೇರೆ ಎಲ್ಲ ಇಲ್ಲ. ನಮ್ಮ ಕರ್ನಾಟಕ ಎಲ್ಲ ಒಂದೇನೆ. ಕರ್ನಾಟಕದ GST ಕೊಡ್ತೀವಿ, ಕರ್ನಾಟಕ ಭಿಕ್ಷೆ ಆ ಥರ ಏನಿಲ್ಲ. ಅದಕ್ಕೆ 30,000 ಕೋಟಿ ಖರ್ಚು ಮಾಡಿ ಹೈದ್ರಾಬಾದ್ ಕರ್ನಾಟಕದಿಂದ ಬೆಂಗಳೂರಿಗೆ ಬರೋ ರಸ್ತೆಯಲ್ಲಿ 12 ಗಂಟೆ ಬರ್ತಾ ಇದ್ದಂತ ಸಮಯ ಇವತ್ತು 7 ಗಂಟೆಗೆ 5 ಗಂಟೆಗೆ ಬರುವಷ್ಟರ ಸುವ್ಯವಸ್ಥಿತ ರಸ್ತೆ ಮಾಡಿದ್ದು ಇವ್ರು ಮಾಡಬಹುದಾಗಿತ್ತು, ಮಾಡಲಿಲ್ಲ. ಮಾಡಿದ್ದಕ್ಕೆ ಯಾಕೆ ಹೊಟ್ಟೆ ಕಿಚ್ಚು? ಇದೆಲ್ಲ ನಾವೆಲ್ಲೋ ಇಟ್ಕೊಂಡು ಕೇಳ್ತಾರೆ, ಇದನ್ನ ಇಟ್ಕೊಂಡೆ ನಾವು ಓಟ್ ಕೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಅಸ್ಮಿತೆಗಳ ಬಗ್ಗೆ ರಾಮ ಅಂದ್ರೆ ಯಾಕೆ ಸಮಸ್ಯೆ? ದಲಿತ ಜನಾಂಗ ಎಲ್ಲ ಹೋಗಿ ಮತಾಂತರ ಮಾಡುವಾಗ ಮುಸಲ್ಮಾನರು ಬಂದು ಮತಾಂತರ ಮಾಡ್ತಾರೆ, ಕ್ರಿಶ್ಚಿಯನ್ರು ಬಂದು ಮತಾಂತರ ಮಾಡ್ತಾರೆ. ಬಡತನದ ಒಂದು ಅಸಹಾಯಕತನ ಉಪಯೋಗ ಮಾಡಿಕೊಂಡು ಈ ದೇಶ ಐಡೆಂಟಿಟಿ ಏನಾಗಬೇಕು? ನಾವಿವತ್ತು ಅವರಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗ್ಲಾಡಿಸಿ SC ST ರಿಸರ್ವೇಶನ್ ಕಮಿಟ್ಮೆಂಟ್ ಇಂದ ಕೊಟ್ಟಿದ್ದು. ಬರೀ ಹಿಂದುತ್ವ ಅಲ್ಲ, ಇಜಾಬು ಆಜಾನ್ ನಾವ್ ಹೇಳ್ತಾ ಇಲ್ಲ. ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ, ಅವ್ರು ಡಿಸಪಾಯಿಂಟ್ ಆಗ್ಬಿಟ್ಟಿದ್ದಾರೆ. ಬಿಜೆಪಿಯವರು ಇದನ್ನ ಇಟ್ಕೊಂಡೆಲ್ಲ ಮಾಡ್ಬೋದು ಅಂತ. ಇವತ್ತು KG ಹಳ್ಳಿ DG ಹಳ್ಳಿನಲ್ಲಿ ಏನು ನೀವು ಅಂದ್ರೆ ಯಾವ ಮಟ್ಟಕ್ಕೆ ಅವರು ಅಖಂಡ ಶ್ರೀನಿವಾಸ ಮೂರ್ತಿ 82,000 ವೋಟ್ ತಂದವರಿಗೆ ಟಿಕೆಟ್ ಕೊಡಲ್ಲ. ಮುಸಲ್ಮಾನರನ್ನ ಪ್ರೀತಿ ಮಾಡಿ, ಮುಸಲ್ಮಾನರನ್ನ ಹಿಂದೂಗಳ ತರಾನೇ ನಾವು ಪ್ರೀತಿಸೋದು, ಮುಸಲ್ಮಾನರನ್ನ ಕ್ರಿಶ್ಚಿಯನ್ ತರಾನೇ ನಾವು ಪ್ರೀತಿಸೋದು. ಅದಕ್ಕೆ ಈ ಎಲ್ಲಾ ಡೆವಲಪ್ಮೆಂಟು ತಮಗೆ ಗೊತ್ತಿದೆ. 58 ಲಕ್ಷ ಮನೆಗಳಿಗೆ ನೀರು ಕೊಟ್ಟಿದ್ದೀವಿ, 7 ಲಕ್ಷ ಮನೆಗಳಿಗೆ ಸ್ಯಾಂಕ್ಷನ್ ಕೊಟ್ಟಿದ್ದೀವಿ, 3 ಲಕ್ಷ ಮನೆಗಳನ್ನ ಕಟ್ಟಿದ್ದೀವಿ. ನಿಖಿಲ್, ನನಗೆ ನೀವು 1 ಗಂಟೆ ಕೊಟ್ಟರು ಈ ಒಂದು ಡೆವಲಪ್ಮೆಂಟ್ ಕಾರ್ಡ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ನಾನು. ಆದ್ರಿಂದ 45,000 ಕೋಟಿ ಹಣವನ್ನ ಮೋದಿಯವರ ಕಾಲದಲ್ಲಿ ಕರ್ನಾಟಕ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಆವರೇಜ್ 2,353 ಕೋಟಿ ಬರ್ತಾ ಇತ್ತು. ನಮ್ಮ ಸರ್ಕಾರದಲ್ಲಿ 5,000 ಕೋಟಿ ಆವರೇಜ್ ಕರ್ನಾಟಕಕ್ಕೆ ಬಂದಿದೆ. ಕರ್ನಾಟಕ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಆಸ್ಮಿತೆ ಪೊಲಿಟಿಕಲಿ ನಮಗೆ ಶಕ್ತಿ ಕೊಟ್ಟಿದೆ. ಮೋದಿಯವ್ರನ್ನ ಅತ್ಯಂತ ಪ್ರೀತಿಸುತ್ತೆ ಮತ್ತು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ನೋಡಿ, ನನಗೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗಾದ್ರೂ ಮತ ಕೊಡ್ಲಿ. ನಂದು ಯಂಗೆಸ್ಟ್ ಪಾರ್ಟಿ ಪರಿಶ್ರಮದ ಆಧಾರದಲ್ಲಿ, ಅಭಿವೃದ್ಧಿಯ ಆಧಾರದಲ್ಲಿ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇದನ್ನೊಂದು ಕೇಳಿದ್ರಿ. ಹಳೆ ಮೈಸೂರು ಭಾಗದಲ್ಲಿ ಒಂದು ಕಾಲಕ್ಕೆ ಸಾಂಪ್ರದಾಯಿಕವಾಗಿ JDS ಮತ್ತು ಇದಾಗಿತ್ತು. ಇನ್ನು ಒಕ್ಕಲಿಗರ ಆಸ್ಮಿತೆ, ನೀವು ನಿಮ್ಮ ಮನೆಯಲ್ಲಿ ಕುಮಾರಣ್ಣ 2 ಸಲ ಆಗಿದ್ದಾರೆ, ದೊಡ್ಡ ಗೌಡ್ರು 1 ಸಲ ಚೀಫ್ ಮಿನಿಸ್ಟರ್ ಆದ್ರು, ಪ್ರಧಾನಿನೂ ಆದ್ರು. ಇವತ್ತು ಕುಮಾರಣ್ಣನ ಚೀಫ್ ಮಿನಿಸ್ಟರ್ ಮಾಡ್ಬೇಕಾದ್ರೆ ನಮ್ಮ ಜೊತೆ ಕೊಯ್ಲೇಷನ್, ಅದಾದ್ಮೇಲೆ ಕಾಂಗ್ರೆಸ್ ಜೊತೆನೂ ಸೇರ್ಕೊಂಡು ಇನ್ನೊಂದ್ಸಲ ಆಗಿದ್ದೀರಾ. ನಿಮ್ಗೆ ಯಾವ ನೈತಿಕತೆ ಇಲ್ಲ ಅದ್ರ ಬಗ್ಗೆ ಮಾತನಾಡಕ್ಕೆ. ಎರಡನೇದು, ನಿಮಗ್ ಸರ್ಕಾರದಲ್ಲಿ
ಅಲ್ಲಿ ಇರ್ಬೇಕಾಗಿತ್ತು. ನೀವು ನಾವೆಲ್ಲ ನಿಮ್ ಜೊತೆ ಅಲ್ಲ, ಅದೇ, ಅದೇ, ಅದೇ. ನೀವು ನಮ್ಮ ಮನೆಗೆ ಬಂದವರು. ಅದನ್ನೇ ನಾನು ಹೇಳಿದ್ದು. ಅಲ್ಲ ಹಂಗಲ್ಲ, ಅವ್ರಿಗೆ ಸರ್ಕಾರ ಯಾರ ಮನೆಗೆ ಬಂದ್ರು ಅನ್ನೋದು ನನ್ನ ಪ್ರಶ್ನೆ ಅಲ್ಲ ಸರ್. ಅವ್ರಿಗೆ ಸರ್ಕಾರದ ಭಾಗ ಆಗ್ಬೇಕಾಯ್ತು, ನಿಮ್ ಜೊತೆ ಬಂದ್ರು. ಇವ್ರಿಗೆ ಸರ್ಕಾರದ ಹೊರಗೆ ಅವರ ನಕಲಿ ಸೆಕ್ಯುಲರಿಸಮ್ ಇದೆಯಲ್ಲ, ನಮ್ಮ ಜೊತೆ ಬಂದಾಗ ಅಧಿಕಾರಕ್ಕೆ ಬಂದಾಗ ಅವರು ಫುಲ್ಲು ಅವಾಗ ಬಿಜೆಪಿ ಸೆಕ್ಯುಲರ್ ಆಗ್ಬಿಡತ್ತೆ. ಇವ್ರ ಜೊತೆ ಹೋದಾಗ ನಮ್ಮ ಜೊತೆ ಬಂದ್ರೆ ಕಮ್ಯುನಲ್ ಆಗ್ಬಿಡುತ್ತೆ, ಇವ್ರ ಜೊತೆ ಹೋದಾಗ ಸೆಕ್ಯುಲರ್ ಆಗುತ್ತೆ. ಇದು ಬೇಡ. ಅಧಿಕಾರಕ್ಕೋಸ್ಕರ ನೀವೇನ್ ಬೇಕಾದ್ರೂ ಮಾಡ್ತೀರಿ. ಅಧಿಕಾರಕ್ಕೋಸ್ಕರ ನೀವು ಬಂದಿದ್ರಿ. ಒಕ್ಕಲಿಗರ ಅಸ್ಮಿತೆಯನ್ನ ಅತ್ಯಂತ ಹೆಚ್ಚು ಒಕ್ಕಲಿಗರಿಗೆ ನಮಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಕೊಡದೇ ಇದ್ರು ನಾವು ಕೊಟ್ಟಿದೀವಿ. ಯಾಕಂದ್ರೆ ಆ ಸಮಾಜಕ್ಕೆ ರಾಜಕೀಯವಾದ ಒಂದು ಈ ಮೇನ್ ಸ್ಟ್ರೀಮ್ ಅಲ್ಲಿ ಅವ್ರಿಗೆ ಅವಕಾಶ ಸಿಗ್ಬೇಕು ಅನ್ನುವ ಕಾರಣಕ್ಕೆ ಸದಾನಂದ ಗೌಡರು ಮುಖ್ಯಮಂತ್ರಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ, ಅಶೋಕ್ ಉಪಮುಖ್ಯಮಂತ್ರಿ, ಹಾಗೇನೆ ನಮ್ಮ ಅನೇಕ ಶೋಭಾ ಕೇಂದ್ರದ ಮಂತ್ರಿ, ಹಾಗೇನೆ ನಮ್ಮ ಸಿ ಟಿ ರವಿ ಇವತ್ತು ಮಂತ್ರಿ ಆಗಿದ್ರು, ಯೋಗೇಶ್ವರ್ ಮಂತ್ರಿ ಆಗಿದ್ರು, ಗೋಪಾಲಯ್ಯ ಮಂತ್ರಿ ಆಗಿದ್ದಾರೆ, ಸುಧಾಕರ್ ಮಂತ್ರಿ ಆಗಿದ್ದಾರೆ. ದಯವಿಟ್ಟು ಬಿಜೆಪಿಗೆ ಸಿಕ್ಕ ಅಲ್ಪ ಅವಕಾಶದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದೀವಿ, ರಾಜಕೀಯ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ನಾವು ಮೆರಿಟ್ ನ ಆಧಾರದ ಮೇಲೆ, ಅಭಿವೃದ್ಧಿ ಆಧಾರದ ಮೇಲೆ ಈ ವಿಷಯ ನೋಡಿ. ಈಗ ಎಲ್ಲರೂ ಹೇಳಿದಿರಿ, ಐಶ್ವರ್ಯ ಕಡೆ ಮಾತಾಡ್ತಾರೆ, ಸಹನೆಯಿಂದ ನಾವು ಕೇಳ್ತೀವಿ. ಐಶ್ವರ್ಯ, ನಿಮ್ಮ ಮೇಲೆ ಒಂದು ವಿಶೇಷವಾದ ಒತ್ತಡ ಎಸ್ಪೆಷಲಿ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಯಾಕೆ ಇನ್ 2 days ಫ್ರಮ್ ನಾವ್ ನರೇಂದ್ರ ಮೋದಿ ಅವರು ಲ್ಯಾಂಡ್ ಆಗ್ತಾರೆ. ಎವ್ರಿ ಆಲ್ಟರ್ನೇಟ್ ಡೇ ಅವ್ರು ಇಲ್ಲಿರ್ತಾರೆ. ಅದಾದ ನಂತರ ಪ್ರತಿದಿನ 2-3 ರ್ಯಾಲಿ ಇರುತ್ತೆ. ನಾನು ಮೊನ್ನೆ ಹೇಳಿದೆ ಒಂದು ಮಾತು, ಒಂದ್ಸತಿ ಮೋದಿ ಹಬ್ಬ ಶುರು ಆಗ್ಬಿಟ್ರೆ ಇದು ಮಾಧ್ಯಮ ಅಂತ ನೀವು ಬ್ಲೇಮ್ ಮಾಡ್ಬೋದು, ಬಟ್ ಅನ್ಫಾರ್ಚುನೇಟ್ಲಿ ಅದು ಒಂದು ಕಾರ್ಯಕ್ರಮ, ಅದನ್ನ ನಾವು ಕವರ್ ಮಾಡಲೇಬೇಕು. ಜಸ್ಟ್ ಲೈಕ್ ಹೌ ಇವತ್ತು ದೋಸೆ ಮಾಡಿದ್ರು ಪ್ರಿಯಾಂಕಾ ಗಾಂಧಿ ಅವರು, ನಾವು ಅದನ್ನು ಕವರ್ ಮಾಡಿದ್ದೀವಿ. ಆನೆಗಲ್ಲಿ ಬಾಳೆಹಣ್ಣು ತಿನ್ಸಿದ್ದಾರೆ, ನಾವು ಅದನ್ನು ಕವರ್ ಮಾಡಿದ್ದೀವಿ. ನಾನು ಕೇಳೋ ಪ್ರಶ್ನೆ ಇಷ್ಟೇ, ಸುದ್ದಿಯಲ್ಲೂ ಮೋದಿ, ಬುದ್ಧಿಯಲ್ಲೂ ಮೋದಿ ಆದ್ರೆ ಕಾಂಗ್ರೆಸ್ಗೆ ಹೊಸ ರೀತಿಯ ಒತ್ತಡ ಶುರು ಆಗುತ್ತಾ? ಸುದ್ದಿಯಲ್ಲೂ ಮೋದಿ, ಬುದ್ಧಿಯಲ್ಲೂ ಮೋದಿ ಅಂದ್ರೆ ಇವಾಗ 865 ಹಳ್ಳಿಗಳು ನಮ್ಮ ಗಡಿ ಪ್ರದೇಶದಲ್ಲಿ ಮಹಾರಾಷ್ಟ್ರಕ್ಕೆ ಬರ್ಕೊಟ್ಟಿಟ್ಟಿರಲ್ಲ, ಅದಕ್ಕಿಂತ ಹೆಚ್ಚಾಗುತ್ತೆ. ಬಟ್ ತೇಜಸ್ವಿನಿ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಲ್ಲ, ನೀವು ಪ್ರಚಾರದ ಬಗ್ಗೆ ಡಿಬೇಟ್ ಮಾಡ್ತಾ ಇದ್ದೀರಾ. ಈ ಪ್ರಚಾರದ ಅಬ್ಬರದಲ್ಲಿ ಯಾವ್ದಾರೋ ಒಂದು ನಾಯಕರು ತೇಜಸ್ವಿನಿ ಅವ್ರು ಮಾತಾಡಿದ್ದು 2 ಮಾತಾಡ್ಬಿಡ್ಲಿ, ಅಭಿವೃದ್ಧಿ ಆಗಿದೆ, ಪ್ರಗತಿ ಪರವಾಗಿ ನಾವು ಸರ್ಕಾರ ನೀಡಿದೀವಿ ಅಂತ ಎಲ್ಲರೂ ಮಾತಾಡ್ಲಿ, ಎಲ್ಲೂ ಮಾತಾಡ್ತಾ ಇಲ್ಲ. ನಿಖಿಲ್ ಅವರೇ ಹೊಟ್ಟೆಗೆ ಹಿಟ್ಟಿಲ್ಲ ಅಂದಾಗ ಯಾರು ಧರ್ಮ ಜಾತಿ ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತೇನಾಗಿದೆ ಅಂದಾಗ ಸಣ್ಣ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದಲ್ಲಿ ವ್ಯತ್ಯಾಸ ಆದಾಗ, ಅಥವಾ ಶಾಲೆ ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿ ಅನ್ಯಾಯ ಆದಾಗ, ಕಾಂಟ್ರಾಕ್ಟರ್ಗಳಿಗೆ ದುಡ್ಡಾಗದೆ ಇದ್ದಾಗ, ಕಮಿಷನ್ ಕೊಡದೆ ಇದ್ದಾಗ, ಅಥವಾ ಬಹಳಷ್ಟು ಎಲ್ಲೇ ಸನ್ನಿವೇಶ ಇವಾಗ ಪ್ರತಿಯೊಬ್ಬರಿಗೂ ಕಮಿಷನ್ ಅಲ್ಲಿ ಏನು ಕೆಲಸ ಆಗದಿದ್ದಾಗ ಜಾತಿ ಧರ್ಮದ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಇಶ್ಯೂಸ್, ವಿಚಾರಗಳು, ಏನ್ ಪ್ರಗತಿ ನಡೆದಿದೆ, ಏನ್ ಅಭಿವೃದ್ಧಿ ಆಗಿದೆ, ತೇಜಸ್ವಿನಿ ಅವ್ರು ಮಾತ್ರ ಮಾತಾಡ್ತಾ ಇದಾರೆ. ಆದ್ರೆ ಅವ್ರ ಸರ್ಕಾರದವ್ರು ಯಾರು ಮಾತಾಡ್ತಾ ಇಲ್ಲ. ಬೊಮ್ಮಾಯಿ ಅವರು ಇವತ್ತು ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ರೆ, ಆ ಮೀಸಲಾತಿ ಮುಖಭಂಗ ನೀವಾಗ್ಲೇ ಉನ್ನತ ನ್ಯಾಯಾಲಯದಲ್ಲಿ ಏನಾಗಿದೆ ಅಂತ ಕೂಡ ನೋಡಿದ್ದೀರಾ. ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನಾಗಿದೆ ಅಂತ ನಾವು ಕೇಳ್ತಾ ಇರೋದಿಷ್ಟೇ. ನೀವು ಬಿಜೆಪಿಯವರು ಅಚ್ಚೆ ದಿನ್ನು ವಿಕಾಸು ಡಬಲ್ ಇಂಜಿನ್ ಅಲ್ಲ ಅಂತ ಮಾತಾಡಿದವರು, ನೀವ್ ಆ ಪ್ರಗತಿ ಅಭಿವೃದ್ಧಿನ ಯಾಕೆ ತಗೊಂಡೋಗಿ ಜನದ ಮುಂದೆ ಇರ್ತಾ ಇಲ್ಲ? ನಾವ್ ಈ ದೇವಸ್ಥಾನಕ್ಕೆ ಕೊಟ್ವಿ, ಈ ಚರ್ಚಿಗೆ ಕೊಟ್ವಿ, ಈ ಮಸ್ಜಿದಿಗೆ ಕೊಟ್ವಿ ಅಂತ ಯಾಕೆ ಮಾತಾಡ್ತಿದ್ದೀರಾ? ಅಭಿವೃದ್ಧಿ ಅಂಡ್ ಇಶ್ಯೂಸ್ ಆರ್ ವಾಟ್ ಬಾದರ್ ದ ಹ್ಯೂಮನ್ ಮ್ಯಾನ್, ಅದ್ರ ಬಗ್ಗೆ ಮಾತಾಡಿ. ಬಟ್ ಇವರು ಧಾರ್ಮಿಕ ಮತ್ತೆ ಜಾತಿವಾದ ಆ ರೀತಿ ಇಶ್ಯೂಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ದೇ ಆರ್ ಬ್ಯಾಂಕ್ರಪ್ಟ್. ಅದರ್ವೈಸ್ ಕೇಳ್ತಾ ಇರೋದಷ್ಟೇ ಇರೋ ವಿಚಾರಗಳು. ಮತ್ತೆ ನನ್ನ ಹತ್ರ ಐಶ್ವರ್ಯ ನನ್ನ ಹತ್ರ ಸಮಯ ಇಲ್ಲ, ಮೀಸಲಾತಿನ ತಗೊಳ್ಳೋನಿದ್ದೆ ನಾನು, ಬಟ್ ಇವತ್ತು ನನ್ನ ಹತ್ರ ಸಮಯ ಇಲ್ಲ. ಮೀಸಲಾತಿ ಬಗ್ಗೆ ನಿಮಗೂ ಈಸಿ ಇಲ್ಲ. ಯು ಮೇ ಥಿಂಕ್ ಇದು ಪೊಲಿಟಿಕಲಿ ನಿಮಗೆ ಲಾಭ ತರುತ್ತೆ ಅಂತ. ಅವರು ಅದೇ ಅನ್ಕೊಂಡಿರ್ಬೋದೇನೋ ಮೀಸಲಾತಿ ನಿರ್ಧಾರ ಮಾಡಿದಾಗ. ಅನ್ಫಾರ್ಚುನೇಟ್ಲಿ ಯಾವ ರಾಜಕೀಯ ಪಕ್ಷನೂ ಮೀಸಲಾತಿ ವಿಷಯದಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳೋದು ಸುಲಭ ಅಲ್ಲ, ಆಲ್ಮೋಸ್ಟ್ ಅಸಾಧ್ಯ ಇದೆ. ಪ್ಲೀಸ್ 30 ಸೆಕೆಂಡ್. ಇಲ್ಲ ನಿಖಿಲ್, ಏನಿಲ್ಲ ಸಹೋದರಿ ಐಶ್ವರ್ಯ ಅದನ್ನ ರಿಸರ್ವೇಷನ್ ವಿಚಾರವನ್ನ ತಂದ್ರು. ನಮ್ಗೆ ಯಾವ ಮುಖಭಂಗವೂ ಆಗಿಲ್ಲ. 4 ವರ್ಷ ಲಿಂಗಾಯತ್ ಏನು ಒಂದು ಸದಾಶಿವ ಆಯೋಗದ ವರದಿ ಕೊಡಕ್ಕೆ 4 ವರ್ಷ ತಗೊಳ್ತು ಕಾಂಗ್ರೆಸ್ ಪಾರ್ಟಿ. ಲಿಂಗಾಯತ್ ಧರ್ಮ ಡಿವಿಷನ್ ಮಾಡಕ್ಕೆ 4 ತಿಂಗಳು ತಗೋತು. ನಾನು ಹೆಚ್ಚಿಗೆ ಲಂಬಿಸಲ್ಲ. ಎಷ್ಟು ವರ್ಷದಿಂದ ಕೂತಿದ್ದು ನಾಗಮೋಹನ್ ದಾಸ್ ರಿಪೋರ್ಟ್? ಅದು ಕೊಟ್ಟಿದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ, ಅದು ಅನುಷ್ಠಾನಕ್ಕೆ ಬಂದಿದ್ದು ಬೊಮ್ಮಾಯಿ ಆದ್ಮೇಲೆ about 2 years ತಗೊಂಡಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಅಡ್ಜರ್ನ್ಮೆಂಟ್ ಅಷ್ಟೇ ಆಗಿರೋದು. ಇಲ್ಲ ಸುಪ್ರೀಂ ಕೋರ್ಟ್ ಮಾಡಬಾರ್ದು. ಅವ್ರು ಹೇಳ್ಬಿಡ್ಲಿ, ಪೂರ್ತಿ ಹೇಳ್ಬಿಡ್ಲಿ ಮೇಡಮ್. 30 ಸೆಕೆಂಡ್. ನಮ್ಮ ಮೀಸಲಾತಿಯ ಒಂದು ವಾಗ್ದಾನ ಏನಿದೆ, ನಾವು ಪ್ರಾಮಾಣಿಕವಾಗಿ ಮೀಸಲಾತಿಯನ್ನ ಕೊಡಬೇಕಾಗಿದೆ, ನಾವು ಕೊಡ್ತಾ ಇದ್ದೇವೆ. ನಾವು ಆರ್ಗ್ಯುಮೆಂಟ್
ಮಾಡ್ತೇವೆ. ಪ್ರಚಾರದ ನಾವು ವಿಷಯ ಕೋರ್ಟಿಗೆ ನಾವು ಪವರ್ ಅದನ್ನ ಸಮಜಾಯಿಷಿ ಪ್ರಚಾರದಲ್ಲಿ ಮಾಡ್ತೇವೆ. ಪವರ್ ಪ್ರಚಾರದಲ್ಲಿ ನಾವು ಮೀಸಲಾತಿಯ we ಪವರ್ stand ಬಳಸ್ಕೊಳ್ಳಿ by ಅಲ್ಲ. ನಮ್ಮ ವಾಗ್ದಾನದ ಬಗ್ಗೆ ನಮ್ಮ ಮಾತಿಗೆ ನಾವು ಬದ್ಧರಾಗಿದ್ದೇವೆ. ನಾಲ್ಕು ಸಲ ಅಬ್ಜೆಕ್ಟ್ ಆದಾಗ ಸ್ಟೇಟ್ ಸ್ಟ್ಯಾಂಡ್ ಅನ್ನು ಜಸ್ಟಿಫೈ ಮಾಡಿಲ್ಲ. ಜಸ್ಟಿಫೈ ಮಾಡಿಲ್ಲ. ಅವರು ಓಬಿಸಿಗಳಲ್ವಾ? ಈಗ ನಿಖಿಲ್ ಅವರೇ ಒಂದು ಸುಳ್ಳನ್ನು ಹೇಳ್ತಿದ್ದಾರೆ. ನನ್ನ ಹತ್ರ ಅಲ್ಲ, ಈಗ ಮೀಸಲಾತಿ ಇವತ್ತು ತಗೊಳ್ಳೋದಿಲ್ಲ. ಇವತ್ತು ಬರೀ ಪ್ರಚಾರದ ವಿಷಯ. ಕ್ಷಮಿಸಿ. ಪ್ರಚಾರ ಮಾಡ್ತಾವ್ರಲ್ಲ. ಅಲ್ಲ, ಅದನ್ನ ನಾನು ನಾಳೆ ತಗೊಂಡ್ರೆ ವಿಷಯ ನಿಮ್ಮನ್ನು ಕರೆದೇ ಕರಿತೀನಿ. ಕ್ಷಮಿಸ್ಬಿಡಿ, ಇವತ್ತು ಸಮಯ ಆದಿದ್ದು ಅಷ್ಟೇ. ಐಶ್ವರ್ಯ, ಥ್ಯಾಂಕ್ ಯು. ಡಾಕ್ಟರ್ ತೇಜಸ್ವಿನಿ, ಥ್ಯಾಂಕ್ ಯು. ಐಶ್ವರ್ಯ, ಥ್ಯಾಂಕ್ ಯು. ದೇವರಾಜ್ ಅವರೇ, ಪವರ್ ಪ್ರಚಾರದ ಶುರು ಇವತ್ತಿನಿಂದ ಈ ಪವರ್